ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಕೃಪೆಯಿಂದ ನಾವು ಹೊಸ ತಿಂಗಳನ್ನು ಕಾಣುವವರಾಗಿದ್ದೇವೆ. ದೇವರು ಈ ವರ್ಷದ 8 ತಿಂಗಳನ್ನು ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಕಾದು ನಡೆಸಿ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಮತ್ತೊಂದು ತಿಂಗಳನ್ನು ಕಾಣುವಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ತಿಂಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು ಎಂಬುದಾಗಿ. ಹೌದು, ಇವತ್ತು ದೇವರ ವಾಕ್ಯ ಹೇಳಲ್ಪಡುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ. ಹೌದು, ಇವತ್ತು ಮನುಷ್ಯರಾದಂಥ ನಮಗೆ ಅನೇಕ ವಿಷಯಗಳು ಇವತ್ತು ಅಸಾಧ್ಯವಾದಂಥ ರೀತಿಯಲ್ಲಿ ಇರುತ್ತದೆ. ಇವತ್ತು ನಮ್ಮ ಆರೋಗ್ಯದ ವಿಷಯದಲ್ಲಾಗಿರಬಹುದು, ನಮ್ಮ ಕುಟುಂಬದ ವಿಷಯದಲ್ಲಾಗಿರಬಹುದು, ಇವತ್ತು ಅನೇಕ ಭಾಗಗಳಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ಅಸಾಧ್ಯವಾದಂಥ ಕಾರ್ಯಗಳಾಗಿರುತ್ತದೆ. ಇವತ್ತು ನಾವು ನೋಡುವಂಥ ದೃಷ್ಟಿಯು ಕೂಡ ಅದು ಆಗುವುದಿಲ್ಲ ಎಂಬುವಂಥ ರೀತಿಯಲ್ಲಿ ಇರುತ್ತದೆ. ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಆತನಿಂದ ಅಸಾಧ್ಯವಾದಂಥ ಕಾರ್ಯಗಳು ಒಂದು ಇಲ್ಲ. ಆತನಿಂದ ಎಲ್ಲ ಕಾರ್ಯಗಳು ಕೂಡ ಸಾಧ್ಯವಾಗಿರುತ್ತದೆ. ಹೌದು, ಇವತ್ತು ನಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಆತನು ಎಲ್ಲವೂ ಸಾಧ್ಯವಾಗಿದೆ. ಇವತ್ತು ನಮ್ಮ ಕುಟುಂಬದಲ್ಲಿ ಅಸಾಧ್ಯವಾಗಿರ್ಬೋದು, ಆತನು ನಮ್ಮ ಕುಟುಂಬದ ಜೀವಿತದಲ್ಲಿ ಆತನು ಎಲ್ಲ ಕಾರ್ಯವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಾವು ಈ ತಿಂಗಳ ಮೊದಲನೇ ದಿನದಲ್ಲೇ ಪ್ರಾರಂಭ ಮಾಡ್ತಾ ಇರುವಾಗ ಇವತ್ತು ನಾವು ದೇವರ ಬಳಿಯಲ್ಲಿ ಹೇಳಬೇಕು, ದೇವರೇ, ನನ್ನ ಜೀವಿತದಲ್ಲಿ ನಾನು ಮಾಡುವುದಕ್ಕೆ ಎಲ್ಲವೂ ಅಸಾಧ್ಯ, ಆದರೆ ನಿಮ್ಮಿಂದ ಎಲ್ಲ ಸಾಧ್ಯ ಏಸಪ್ಪ. ನೀ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡು ಎಂಬುದಾಗಿ ನಾವು ಹೇಳುವುದಾದರೆ ಖಂಡಿತವಾಗಲು ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ನಾವು ಈ ತಿಂಗಳು ಪ್ರತಿ ದಿನವೂ ಕೂಡ ನಾವು ಹೇಳೋಣ, ಅಪ್ಪ, ನನ್ನಿಂದ ಅಸಾಧ್ಯ ಏಸಪ್ಪ, ಆದರೆ ನಿನ್ನಿಂದ ಸಾಧ್ಯ. ನನ್ನ ಜ್ಞಾನದಿಂದ ಅಸಾಧ್ಯ, ನನ್ನ ಬಲದಿಂದ ಅಸಾಧ್ಯ, ಡಾಕ್ಟರ್ಸ್ಗಳಿಂದ ಈ ಕಾರ್ಯಗಳು ಅಸಾಧ್ಯ, ಆದರೆ ನಿನ್ನಿಂದ ಎಲ್ಲವೂ ಸಾಧ್ಯ ಏಸಪ್ಪ. ನೀ ನನ್ನ ಜೀವಿತದಲ್ಲಿ ಸಾಧ್ಯವಾಗಿ ಮಾರ್ಪಡಿಸು. ಇವತ್ತು ಆಗದೇ ಇರುವಂಥ ಎಲ್ಲ ಇಕ್ಕಟ್ಟಾದಂಥ ಕಾರ್ಯಗಳನ್ನು ನೀ ನನ್ನ ಜೀವಿತದಲ್ಲಿ ನೀನು ಸಾಧ್ಯವಾಗಿ ನೀನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ ಆತನು ಖಂಡಿತವಾಗಲು ಅದ್ಭುತವನ್ನು ಮಾಡಬಹುದು. ನಾವು ಇವತ್ತು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಇಸ್ರಾಯೇಲ್ ಜನಗಳು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಅವರು ಒಂದು ಕೆಂಪು ಸಮುದ್ರ ಮುಂದೆ ಇದೆ, ಹಿಂದೆ ಫರೋಹನ ಸೇನೆ ಇವತ್ತು ನಿಂತುಕೊಂಡಿದೆ. ಇವತ್ತು ಅವರು ಅದೆರಡನ್ನು ನೋಡಿ ಭಯಪಟ್ಟು ಗೋಳಾಡಿದರು, ಗುಣಗುಟ್ಟಿದರು. ಐಗುಪ್ತ ದೇಶದಲ್ಲಿ ಸಮಾಧಿ ಇಲ್ಲ ಎಂಬುದಾಗಿ ಹೇಳಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ಯಾ ಎಂಬುದಾಗಿ ಗುಣಗುಟ್ಟಿದ್ರು, ಭಯಪಟ್ಟರು. ಅಯ್ಯೋ, ಇದು ಸಾಧ್ಯನೇ ಇಲ್ಲ, ಇವತ್ತು ಫರೋಹನ ಸೇನೆ ನಮ್ಮನ್ನ ಇವತ್ತು ಜಯಿಸ್ಬಿಡುತ್ತೆ, ಇವತ್ತು ನಮ್ಮನ್ನ ಅದು ಸಂಹರಿಸಿ ಬಿಡುತ್ತೆ. ಈ ಮುಂದೆ ಹೋದ್ರೆ ಕೆಂಪು ಸಮುದ್ರ, ಅದರೊಳಗೆ ನಾವು ಮುಳುಗಿ ಹೋಗ್ತೇವೆ, ನಾವು ಏನು ಮಾಡುವುದಕ್ಕೆ ಆಗೋದಿಲ್ಲ, ದಾರಿನೇ ಇಲ್ಲ ಎಂಬುದಾಗಿ ಹೇಳಿ ಅವರು ಭಯಪಟ್ಟು ನಿಂತುಕೊಂಡಿರುವಾಗ ದೇವರು ಮೋಶೆಯೊಟ್ಟಿಗೆ ಮಾತನಾಡಿದರು. ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಸಮುದ್ರದ ಕಡೆಗೆ ಚಾಚು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಚಾಚುವಾಗಲೇ ದೇವರು ಆ ಸಮುದ್ರವನ್ನು ವಿಭಾಗಿಸಿದ್ರು. ಮನುಷ್ಯರಿಂದ ಅಸಾಧ್ಯವಾದಂಥ ಕಾರ್ಯ ಅದು, ಆದರೆ ದೇವರಿಂದ ಅದು ಸಾಧ್ಯವಾಯಿತು. ಆತನು ಸಮುದ್ರವನ್ನು ವಿಭಾಗಿಸಿ ಅವರು ಒಣಗಿದ ಸಮುದ್ರದಲ್ಲಿ ನಡೆದುಕೊಂಡು ಹೋಗುವಂಥ ರೀತಿಯಲ್ಲಿ, ಒಣಗಿದ ಭೂಮಿಯಲ್ಲಿ ನಡೆದುಕೊಂಡು ಹೋಗುವಂಥ ರೀತಿಯಲ್ಲಿ ದೇವರು ಅದ್ಭುತವನ್ನು ಮಾಡಿದ್ರು. ದೇವರು ಮಾರ್ಗವನ್ನು, ಬಾಗಿಲನ್ನು ತೆರೆದರು. ಅವರು ಯಾವ ಸ್ಥಳವೂ ಇಲ್ಲ ನಾವು ಹೋಗುವುದಕ್ಕೆ ಎಂಬುದಾಗಿ ಭಯಪಟ್ಟರು, ಆದರೆ ದೇವರು ಅವರಿಗೆ ಸಹಾಯವನ್ನು ಮಾಡಿದ್ರು. ಆ 7 ಕಡೆನೂ ನೀರು ಗೋಡೆಯ ರೀತಿಯಲ್ಲಿ ನಿಂತುಕೊಂಡಿತ್ತು. ಅವರು ಮಧ್ಯದಲ್ಲಿ ಅವರು ಒಣಗಿದ ಭೂಮಿಯಲ್ಲಿ ನಡೆದುಕೊಂಡು ಹೋದರು. ಅದು ಮಾತ್ರವಲ್ಲ, ಫರೋಹನ ಸೇನೆ ನನ್ನನ್ನು ಜಯಿಸಿಬಿಡುತ್ತೆ, ನನ್ನನ್ನು ಕೊಂದು ಬಿಡುತ್ತೆ ಎಂಬುದಾಗಿ ಭಯಪಟ್ಟರು, ಆದರೆ ದೇವರು ಅವರು ನೀರಿನಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುವಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡಿದ್ರು. ಹೌದು, ಅನೇಕ ಕಾರ್ಯಗಳು ಇವತ್ತು ನಮ್ಮ ಜೀವಿತದಲ್ಲೂ ನಾವು ಹೀಗೆ ಭಯ ಪಟ್ಕೊಂಡಿರ್ತೇವೆ. ಇವತ್ತು ಫರೋಹನ ರೀತಿಯಲ್ಲಿ, ಫರೋಹನ ಸೇನೆ ರೀತಿಯಲ್ಲಿ ಇವತ್ತು ನನ್ನ ಜೀವಿತದಲ್ಲಿ ಇವತ್ತು ಅನೇಕ ಪ್ರಾಬ್ಲಮ್ಸ್ ನನ್ನನ್ನು ಇವತ್ತು ಜಯಿಸ್ಬಿಡುತ್ತೆ.
ನನ್ನನ್ನು ನಾನು ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಅದನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಮುಂದೆ ಸಮುದ್ರ ಇದೆ, ಅದನ್ನು ದಾಟಿಕೊಂಡು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಅನೇಕರು ಇವತ್ತು ಭಯಪಟ್ಟುಕೊಂಡಿದ್ದೀರಾ. ಇಷ್ಟೇ ನನ್ನ ಜೀವಿತ ಎಂಬುದಾಗಿ ಭಯಪಟ್ಟುಕೊಂಡಿದ್ದೀರಾ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆತನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ. ಈ ತಿಂಗಳಲ್ಲಿ ನಂಬಿಕೆಯಿಂದ ಈ ತಿಂಗಳನ್ನು ಪ್ರಾರಂಭ ಮಾಡಿರಿ. ಈ ಮೊದಲನೇ ದಿನದಿಂದಲೇ ಇವತ್ತು ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರಂಭ ಮಾಡಿರಿ. ದೇವರೇ, ನಿನ್ನನ್ನು ನಂಬಿದ್ದೇನೆ, ನನ್ನ ಕೈಯಿಂದ ಅಸಾಧ್ಯವಾದದ್ದು ಎಲ್ಲವನ್ನು ಕೂಡ ನೀನು ಸಾಧ್ಯವಾಗಿ ಮಾಡಿಸಲಿಕ್ಕೆ ನೀನು ಶಕ್ತನಾಗಿದ್ದೀಯ. ದೇವರೇ, ನೀನು ನನ್ನ ಜೀವಿತದಲ್ಲಿರುವಂಥ ಫರೋಹನ ಸೇನೆಯನ್ನು, ನನ್ನ ಜೀವಿತದಲ್ಲಿರುವಂಥ ಕೆಂಪು ಸಮುದ್ರವನ್ನು ನೀನು ಅದು ನನ್ನಿಂದ ತೆಗೆದು ಹಾಕು. ದೇವರೇ, ನಾನು ನಿನ್ನನ್ನು ದೃಷ್ಟಿಸಿ ನೋಡುತ್ತೇನೆ, ನೀನು ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯವೆಲ್ಲ ಅಸಾಧ್ಯವಾಗಿ ನಿಂತಿದೆಯೋ, ನಿಮ್ಮ ಆರೋಗ್ಯದ ಭಾಗದಲ್ಲೇ ಆಗಲಿ, ಇವತ್ತು ನಿಮ್ಮ ಹಣಕಾಸಿನ ಭಾಗದಲ್ಲಾಗಲಿ, ನಿಮ್ಮ ಕೆಲಸದ ಭಾಗದಲ್ಲಾಗಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಲಿ, ಇವತ್ತು ಅಸಾಧ್ಯವಾದಂಥ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾರ್ಪಡಿಸಿ ಈ ತಿಂಗಳಲ್ಲಿ ನೀವು ಆಶೀರ್ವಾದವನ್ನು ಕಾಣುವ ಹಾಗೆ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ನಂಬಿಕೆಯಿಂದ ಪ್ರತಿದಿನ ನಾವು ಹರಕೆ ಮಾಡೋಣ, ನಂಬಿಕೆಯಿಂದ ನಾವು ದೇವರನ್ನು ದೃಷ್ಟಿಸಿ ನೋಡೋಣ. ಏಸಪ್ಪ, ಈ ಕಾರ್ಯ ನನ್ನಿಂದ ಅಸಾಧ್ಯ, ನಿಮ್ಮಿಂದ ಸಾಧ್ಯ ಏಸಪ್ಪ, ನನ್ನಿಂದ ಆಗೋದಿಲ್ಲ, ನನ್ನ ಬಲದಿಂದ ಆಗ್ತಾ ಇಲ್ಲ ಏಸಪ್ಪ, ನನ್ನ ಜ್ಞಾನದಿಂದ, ನನ್ನ ಪ್ರಯಾಸದಿಂದ ಆಗ್ತಾ ಇಲ್ಲ ಏಸಪ್ಪ, ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳಿರಿ. ಖಂಡಿತವಾಗಲೂ ಆತನು ನಿಮಗೆ ಈ ತಿಂಗಳಲ್ಲಿ ಸಹಾಯವನ್ನು ಮಾಡಿ ಈ ತಿಂಗಳನ್ನು ಆಶೀರ್ವಾದವಾಗಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.